ಏನು ಗೊತ್ತಾ, ಇದೊಂಥರ ವೈರಸ್ ಥರ ಇದು. ಇಂಥವ್ರ ಜನಗಳ ಮಧ್ಯೆ ಇದ್ರೆ ವೈರಸ್ಗಳ ಥರ ಇವರು ಯಾರನ್ನೂ ಬಿಡಲ್ಲ, ಯಾರನ್ನೂ ಬದುಕಕ್ಕೆ ಬಿಡಲ್ಲ. ಸುಮಾರು ಜನಕ್ಕೆ ಸರ್ ಲೆಕ್ಕನೇ ಇಲ್ಲ ಸರ್. ಅದು ಇನ್ನೂ ಅಂಗಡಿ ಹತ್ರ ಜನಗಳು ಬಂದು ಕೇಳ್ತಾನೆ ಇದ್ದಾರೆ. ಅಂದಾಜು ಅಂತಂದರೆ 3 ಕೋಟಿ ಹತ್ತತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಅಂದಾಜಿದೆ ಸರ್. 3 ಕೋಟಿ ಹತ್ತತ್ರ ಕಂಪ್ಲೇಂಟ್ ಆಗಿದೆ ಸರ್. ಕಂಪ್ಲೇಂಟ್ ಅದೇ ಸರ್, ಚೀಟಿಂಗ್ ಕೇಸ್ ಅಂತೇಳಿ ಎಲ್ಲರ ಹತ್ರನೂ ಮೋಸ ಮಾಡಿದರೆ ದುಡ್ಡು ಇಸ್ಕೊಂಡು ಅಂತ ಚೀಟಿಂಗ್ ಕೇಸು ಕೊಟ್ಟಿದ್ದೀವಿ. ನಮ್ಮದು ಮನೆ ಅಂಗಡಿ ಬಾಡಿಗೆನೂ ಕೊಟ್ಟಿಲ್ಲ ಸರ್, 2 ವರ್ಷ ಆಯಿತು. ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕಾಪಿನೂ ನಮ್ಮ ಹತ್ರ ಇದೆ, ಕಂಪ್ಲೇಂಟ್ ಕೊಟ್ಟಿರೋದು. ನಂಬಿಸಿ ಮೋಸ ಮಾಡಿರೋದು ಸರ್. ನಿಜವಾಗ್ಲೂ ಕೊಡಲೇಬಾರ್ದು ಇವರಿಗೆ ಅಂತಲೇ ಅವರು ಮೋಸ ಮಾಡಿ ಇಂಟೆನ್ಷನ್ ಪೂರ್ತಿ. ಅಂದರೆ ಏನೋ ಇಸ್ಕೊಂಡ್ವಿ, ಏನೋ ಆಯಿತು, ವ್ಯವಹಾರ ಫ್ಲಾಪ್ ಆಯಿತು ಅನ್ನೋಂಗಿಲ್ಲ. ವ್ಯವಹಾರನೂ ಚೆನ್ನಾಗಿ ನಡೀತಾ ಇದೆ. 1 ಕೋಟಿ 10 ಲಕ್ಷದ ಮನೆನೂ ತಗೊಂಡಿದ್ದಾರೆ. ಮಗಳು ಫಾರಿನಿಗೆ ಕಳಿಸಿದ್ದಾರೆ. ಕಾರ್ ತೊಗೊಂಡಿದ್ದಾರೆ 16 ಲಕ್ಷದ. ಬರೀ 3 ತಿಂಗಳು ಮಾತ್ರ, 3 ತಿಂಗಳು ಮಗಳಿರ್ತಾಳೆ, ಮಗಳಿಗೋಸ್ಕರ ಅಂತ 16 ಲಕ್ಷದ ಕಾರ್ ಕೊಡಿಸಿದ್ದಾರೆ. ಮಗಳದ್ದು ಐಫೈ ಜೀವನ ಸರ್. ಅದು 20 ಸಾವಿರ ರೂಪಾಯಿದು ಒಂದೊಂದು ಜೊತೆ ಬಟ್ಟೆ, ಒಂದೊಂದು ಜೊತೆ ಶೂಸು 20 ಸಾವಿರ ರೂಪಾಯಿಗೆ. ಅವಳು ಏನು ಮಾಡಿದ್ದಾಳೆ ಅಂತಂದರೆ ಸರ್, ಒಂದು 20 ರಿಂದ 30 ಲಕ್ಷದವರೆಗೂ ಬರೀ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾಳೆ ಫಾರಿನ್ಗೆ ಹೋಗ್ಬೇಕಾದ್ರೆ. ಅಷ್ಟು ಹೈಫೈಯಾಗಿ ಬೆಳೆಸಿರೋದು ಮಗಳನ್ನ. ಯಾರ ತಲೆ ಮೇಲೋ ಕೈ ಇಟ್ಟು ಅವ್ರದ್ದು ಐಫೈ ಲೈಫು, ಐಫೈ ಜೀವನ ಅವ್ರದ್ದು. ಮಗಂಗೆ ಗಂಡು ಮಕ್ಕಳಿಲ್ಲ ಸರ್, 2 ಹೆಣ್ಮಕ್ಳಿರೋದು. ಒಬ್ಬಳು ಮಗಳಿಗೆ MS ಮಾಡಿಸೋಕ್ಕೆ ಫಾರಿನಿಗೆ ಕಳಿಸಿದ್ದಾರೆ, ಇನ್ನೊಬ್ಬರು ಮಗಳಿಗೆ MBA ಮಾಡಿಸಿದ್ದಾರೆ ಬೆಂಗಳೂರು ಆಚಾರ್ಯ ಕಾಲೇಜಲ್ಲಿ. ಇವ್ರು ಹೆಂಗೆ ಅಂತಂದರೆ ಯಾವ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ತಿದ್ದಾರೆ ಸರ್ ಇವರು. ಏನು ಕ್ರಮ ಬೇಕು ಅಂತೀರಿ ಈಗ? ಏನಿಲ್ಲ ಸರ್, ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್. ಯಾಕಂದರೆ ಇನ್ನೂ ಜನಗಳ ಹತ್ರ ದುಡ್ಡು ಕೀಳ್ತಾನೆ ಇರ್ತಾರೆ, ಜನಗಳು ಮೋಸ ಹೋಗ್ತಾನೆ ಇರ್ತಾರೆ. ಯಾಕೆ ಅಂತಂದರೆ ಜನಗಳಿಗೆ ಏನಂತಾರೆ, ಬರೀ ಅಂಗಡಿ ಇದೆ ಚೆನ್ನಾಗಿದೆ ಅಂತ ಮೇಲ್ಗಡೆ ತೋರಿಸ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು, ಈ ಥರದ್ದೆಲ್ಲ ಕಾಂಟ್ಯಾಕ್ಟ್ ಮೂಲಕ ಕೊಡ್ತೀನಿ ಅಂತಾರೆ ಸರ್. ಇದುವರೆಗೂ ಯಾರಿಗೂ ನಯಾ ಪೈಸನೂ ದುಡ್ಡು ರಿಟರ್ನ್ ಮಾಡಿಲ್ಲ. 5 ತಿಂಗಳಾಯಿತು ಸರ್ ಇದು ಇನ್ಸಿಡೆಂಟ್ ಆಗಿ. 5 ತಿಂಗಳಿಂದ ಕಾಣೆ ಆಗಿದ್ದಾರೆ. ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ಬಂದ ಕೇಳಿದಾಗ ಕುತ್ಕೊಂಡೇ ಕೇಳಿದ್ದೀವಿ ಸರ್, ಮೇಡಮ್ ಈ ಥರ ಅಂತ ಹೇಳ್ಬಿಟ್ಟು ಪೊಲೀಸ್ ಮೇಡಮು ಬಂದಿದ್ದರು. ಈ ಥರ ಬಟ್ಟೆ ವಿಚಾರಕ್ಕೆ ಅಂತ ಬಂದಿದ್ದರು. ನಾವು ಮೇಡಮ್ ಹತ್ರ ಮಾತಾಡಿದ್ವಿ, ಪೊಲೀಸ್ ಮೇಡಮ್ ಹತ್ರ. ಮೇಡಮ್ ನಮ್ದು ಈ ಥರ ಎಲ್ಲ ದುಡ್ಡೆಲ್ಲ ಇದಾಗಿದೆ ಮೇಡಮ್ ಅಂದಿದ್ದಕ್ಕೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಏನದು ಕ್ರಮ ಜರುಗಿಸ್ತೀವಿ ಅವ್ರ ಮೇಲೆ ಅಂತ ಹೇಳಿದ್ದಾರೆ ಮೇಡಮ್. ಕೇಳಿದ್ರೆ ಕೊಟ್ಟಾಗಿದೆ ಅಂತಾರೆ ದುಡ್ಡು ಯಾರ್ದು, ನಾನು ಯಾರ ಹತ್ರ ಇಸ್ಕೊಂಡೇ ಇಲ್ಲ ಅಂತಿದ್ದಾರೆ. ಕೊಡ್ತೀನಿ ಏನಾದರೂ ಮಾಡಿ ಅಂತ ಅವ್ರ ಬಾಯಲ್ಲಿ ಬಂದಿದ್ರೆ ಇಷ್ಟು ದೊಡ್ಡ ನ್ಯೂಸ್ ಆಗ್ತಾನೆ ಇರಲಿಲ್ಲ. ಇದು ಅವ್ರು ಕೊಟ್ಟಾಗಿದೆ. ನಮ್ಮ ಕಷ್ಟಕ್ಕೆ ಅಂತ ಕೂಡಿಟ್ಟಿರೋ ದುಡ್ಡನ್ನ ನಾವು, ಅಂದರೆ ದುಡ್ಡು ಅಲ್ಲ ಸರ್, ಅದು ಒಡವೆ ಅಡ ಇಟ್ಬಿಟ್ಟು ನಾವು ಕೊಟ್ಟಿರೋದು. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ದುಡ್ಡು ಒಡವೆ ಅಡ ಇಟ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ನಾವು 7.5 ಲಕ್ಷಕ್ಕೆ ಹೋಗ್ಬಿಟ್ಟು ಅಡ ಇಟ್ಬಿಟ್ಟು ದುಡ್ಡು ತಂದು ನಮ್ಮ ಒಂದು ಸೇವಿಂಗ್ಸ್ ದುಡ್ಡು ಸೇರಿಸ್ಬಿಟ್ಟು 10 ಲಕ್ಷ ಕ್ಯಾಶ್ ಕೊಟ್ಟಿರೋದು. ನಮ್ಮ ಹೆಸರು ಸರ್ ಆಶಾ.